ಅದರ ನಂತರ ವರಾಹ ಆದಮೇಲೆ ಆಮೇಲೆ ನಮಗೆ ನೋಡಿ ಮತ್ಸ್ಯ ಕೂರ್ಮ ಒಂದು ಬಿಟ್ಟುಬಿಡಿ, ಮತ್ಸ್ಯ ಆಯಿತು, ವರಾಹ ಆಯಿತು, ನರಸಿಂಹ ಆಯಿತು, ವಾಮನ ಆಯಿತು, ತ್ರಿವಿಕ್ರಮನೂ ಆಯಿತು, ದಶಾವತಾರ ಸೇತು ವಾಮನ ತ್ರಿವಿಕ್ರಮ. ಇನ್ನು ಮುಂದೆ ಬರ್ತಕ್ಕವರು ಪರಶುರಾಮ ಮತ್ತು ರಾಮ. ಅದಕ್ಕೆ ಹೇಳ್ತಾರೆ ಏನು ಅಂದರೆ ರಾಮೋದ್ರಿ ಕೂಟೇಶು ಅಥವಾ ವಿಪ್ರವಾಸೆ ಸಲಕ್ಷ್ಮಣವ್ಯಾತ್ ಭರದಾಗ್ರಜೋಮಿ. ರಾಮ ಅದ್ರಿಕೂಟೇಶು, ರಾಮ ಅಂದರೆ ಇಲ್ಲಿ ಪರಶುರಾಮ. ರಾಮ ಅದ್ರಿಕೂಟೇಶು, ನಾವು ಗಿರಿಶೃಂಗಗಳಲ್ಲಿ ಅದ್ರಿಕೂಟ ಪರ್ವತ ಶಿಖರಗಳು, ಪೀಕ್ಸ್, ಹೈಯೆಸ್ಟ್ ಪೀಕಿನಲ್ಲಿ ಉದಾಹರಣೆಗೆ ಹಿಮಾಲಯದ ಗೌರಿಶಂಕರದ ಮೇಲೆ ಹತ್ತುತ್ತಾರೆ. ಅಥವಾ ಇಲ್ಲಿಯೂ ಕೂಡ ಯಾವುದೋ ಬೆಟ್ಟದಕ್ಕೆ ಹತ್ತುವುದು, ಚಾರಣಗಳು ಅಂತಿರ್ತಾವಲ್ಲ, ಅವ್ರು ಬೆಟ್ಟ ಹತ್ತುತ್ತಾರೆ. ಆ ಬೆಟ್ಟ ಹತ್ತುವಾಗ ಅದ್ರಿ ಶೃಂಗೇಶು, ಬೆಟ್ಟದ ತುದಿಯನ್ನು ಏರುವಾಗ, ಮುಂಚೆಯೆಲ್ಲ ನಾವು ಬಾಲ್ಯದಲ್ಲಿದ್ದಾಗ ನಮಗೆಲ್ಲ ಕುದುರೆ ಮುಖ ಅದರ ತುದಿ ಹತ್ತುವುದು ಅಂದರೆ ಒಂದು ಬಹಳ ಆನಂದದ ಸಂಗತಿ. ಈಗ ಅದರಲ್ಲಿ ಎಲ್ಲ ಅದನ್ನು ತೆಗೆದು ಬಿಟ್ಟಿದ್ದಾರೆ, ಎಲ್ಲ ಬಸ್ಸು ಹೋಗುತ್ತೆ ಅಲ್ಲಿಗೆ. ಅದು ಹಿಂದೆ ಅಲ್ಲಿ ಯಾವ ವಾಹನ ಹೋಗ್ತಿರ್ಲಿಲ್ಲ, 20 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ ನಾನು ಕುದುರೆ ಮುಖಕ್ಕೆ. ಆ ಆನಂದ ಈಗಿನ ಹುಡುಗರಿಗೆ ಎಲ್ಲಿ ಬರಬೇಕು? ಈಗ ಅಲ್ಲಿ ಬಸ್ಸು ಹೋಗುತ್ತೆ, ಅದು ಕುದುರೆ ಮುಖವೇ ಇಲ್ಲ, ಅದರೆಲ್ಲ ಕಿತ್ತು ತೆಗೆದಾಗಿದೆ, ಈ ರಾಣಿ ಹೋಗಿದೆ, ಯಾವ ಸೊಗಸು ಇಲ್ಲ, ಪ್ರಕೃತಿ ರಮಣೀಯತೆಯೇ ಇಲ್ಲ ಅಲ್ಲಿ. ಆ ಹಿಂದೆ ರಾತ್ರಿ ಕತ್ತಲಾಗತ್ತೆ, ಬೆಳಗಾತ ಹೊರಟ್ರೆ 20 ಕಿಲೋಮೀಟರ್ ನಡೆದು ಸಂಜೆ ಗಿರಿಶೃಂಗ ಸೇರೋ ಆ ಕುದುರೆ ಮುಖ ಅದರ ತುತ್ತ ತುದಿಗೆ ಹೋಗಿ ಆಮೇಲೆ ಮತ್ತೆ ಕೆಳಗಿಳಿಬೇಕು ಬೆಳಗಾಗೋದ್ರೊಳಗೆ, ರಾತ್ರಿ ಇಡೀ ಹೊತ್ತು ಕೆಳಗಿಳಿಯೋದು, ಆ ಒಂದು ಥ್ರಿಲ್ಲು, ಅದೇ ಒಂದು ಆನಂದ. ಅಂದರೆ ಅಂತಹ ವಿಚಿತ್ರವಾದ ಅನುಭವ ಅದೆಲ್ಲ. ಅಂಥ ಸಂದರ್ಭಗಳಲ್ಲಿ ನಮಗೆ ಅದರ ಮೇಲೆ ಹೋಗುವಾಗ, ಅಲ್ಲಿಂದ ಕೆಳಗೆ ಇಳಿಯುವಾಗ ಅದ್ರಿಶೃಂಗದಲ್ಲಿ ಮತ್ತೆ ಭಯಾನಕವಾದಂಥ ಅನುಭವಗಳು ಆಗ್ತವೆ, ಭಯಾನಕವಾದ ಅನುಭವಗಳಾಗ್ತವೆ. ಎಲ್ಲಿ ತನಕ ಅಂದರೆ ಅಲ್ಲಿ ಬೆಟ್ಟದ ಮೇಲೆ ಹತ್ತುವಾಗ ಈ ಪೊದರು, ಹುಲ್ಲಿನ ಪೊದರು ಇರುತ್ತೆ, ಇಷ್ಟಿಷ್ಟು ಎತ್ತರ ಇರುತ್ತೆ ಹುಲ್ಲಿನ ಮೆದೆ, ಆ ಮುಳಿ ಹುಲ್ಲು ಅಂತ ಹೇಳ್ತಾರೆ. ಅದು ಸಮಾನ 6 ಅಡಿ ಎತ್ತರ ಬೆಳೀತದೆ. ಅದರ ಮಧ್ಯದಲ್ಲಿ ನುಸುಳಿಕೊಂಡು ಹೋಗಬೇಕು ನಾವು. ಈಗ ಪ್ರಾಯ ಕುಮಾರ ಪರ್ವತ ಒಂದು ಹತ್ತುವುದು ಉಳಿದ ಎಲ್ಲ ಪರ್ವತಗಳದ್ದು ಸ್ವಲ್ಪ ಮಟ್ಟಿಗೆ ಕೊಲ್ಲೂರಿನಲ್ಲಿಯೂ ಅಲ್ಲಿ ಮೇಲೆ ತನಕ ಬಸ್ ಹೋಗುತ್ತೆ. ಕುಮಾರ ಪರ್ವತ ಒಂದು ಸ್ವಲ್ಪ ಉಳಿದದ್ದೆಲ್ಲ ಪರ್ವತಗಳನ್ನು ಇವತ್ತು ನಾವು ವಾಹನದಲ್ಲೇ ಹೋಗ್ಬೋದು, ಅಷ್ಟೇನು ಕಷ್ಟ ಇದೆ. 6 ಅಡಿ 7 ಅಡಿ ಎತ್ತರದ ಮುಳಿ ಹುಲ್ಲು ಬೆಳೆದಿರುತ್ತೆ. ಆ ಮುಳಿ ಹುಲ್ಲಿನ ಮಧ್ಯದಲ್ಲಿ ಹೋಗಬೇಕು. ತಮಾಷೆ ಅಂದರೆ ಯಾವ ಕಾಡು ಪ್ರಾಣಿ ಆ ಹುಲ್ಲಿನ ಮಧ್ಯದಲ್ಲಿ ಇರುತ್ತೆ ಕೂಡ ಗೊತ್ತಿರೋದಿಲ್ಲ. ಎಲ್ಲೋ ದೂರದಲ್ಲಿ ಕರಡಿ ಗುಟ್ಟಿರುವುದು ಕೇಳ್ತಾ ಇರುತ್ತೆ. ಅಲ್ಲ, ಇದೆಲ್ಲ ಅನುಭವಿಸಿದ್ದು ನಾನು ಹೇಳೋದು ನಿಮಗೆ. ಬೆಟ್ಟ ಹತ್ತುವಾಗ ನಮಗಾದ ಅನುಭವಗಳು. ಎಲ್ಲೋ ಕರಡಿ ಗುಟ್ಟಿರುತ್ತಾ ಇರುತ್ತೆ, ಕಾಡು ಪ್ರಾಣಿಗಳ ಗರ್ಜನೆ ಕೇಳ್ತಾ ಇರುತ್ತೆ, ನಮಗೆ ಏನು ಕಾಣೋಲ್ಲ, ಅಲ್ಲಿ ಹುಲ್ಲಿನ ಮಧ್ಯದಲ್ಲಿ ನಾವು ನುಸುಳಿನ ಹೋಗ್ತಾ ಇರ್ತೇವೆ. ಅದೇ ಒಂದು ಆನಂದ. ಆ ಥರ ಅಂಥ ಅದ್ರಿಕೂಟೇಶು, ಅಂಥ ದುರ್ಗಮವಾದಂಥ ಬೆಟ್ಟದ ಶಿಖರಗಳಲ್ಲಿ ಸಂಚರಿಸುವಾಗ ಯಾರನ್ನು ನೆನಪಿಸಬೇಕು? ರಾಮ. ಆಗ ಪರಶುರಾಮ ಭಾರ್ಗವರಾಮನ ಧ್ಯಾನ ಮಾಡಬೇಕಂತೆ. ಯಾಕೆಂದ್ರೆ ಅವನು ಇರೋದೇ ಗಿರಿಶೃಂಗದಲ್ಲೇ ವಾಸ್ತವ್ಯ. ಅವನದು ಎಲ್ಲ ಇಡೀ ಭೂಮಿಯನ್ನು ದಾನ ಮಾಡಿ, ಕ್ಷತ್ರಿಯರ ಸಂಹಾರ ಮಾಡಿ ಇಡೀ ಭೂಮಿಯನ್ನು ದಾನ ಮಾಡಿ ತಾನು ಬೆಟ್ಟದ ತುದಿಗೆ ಹೋಗಿಬಿಟ್ಟ. ಆದ್ದರಿಂದ ಅವನ ಧ್ಯಾನ ನಮಗೆ ಅದ್ರಿಶೃಂಗದಲ್ಲಿ ಅವನ ಧ್ಯಾನ ಬಹಳ ಮುಖ್ಯವಾಗುತ್ತೆ. ರಾಮೋದ್ರಿಶೃಂಗೇಶು ಅಥವಾ ವಿಪ್ರವಾಸೆ, ಪ್ರವಾಸಕ್ಕೆ ಹೋದಾಗ, ಊರು ಬಿಟ್ಟು ಬೇರೆ ಊರಿಗೆ ಪ್ರವಾಸಕ್ಕೆ ಹೋದಾಗ, ಅಥವಾ ವಿಪ್ರವಾಸೆ, ಅರಮನೆ ಬಿಟ್ಟು ರಾಜ್ಯ ಬಿಟ್ಟು ಪ್ರವಾಸಕ್ಕೆ ಹೋದವನಲ್ವ ರಾಮಚಂದ್ರ, ಅವನ ಸ್ಮರಣೆ ಮಾಡೋದು. ಅಥವಾ ವಿಪ್ರವಾಸೆ ಸಲಕ್ಷ್ಮಣವ್ಯಾತ್ ಭರತಾಗ್ರಜೋಮೆ, ಲಕ್ಷ್ಮಣ ಸಹಿತನಾದ. ನಾನು ಹೇಳಿದೆ ಯಾವಾಗಲೂ ಭಗವಂತನ ಜೊತೆಗೆ ಇದರಲ್ಲಿ ವಿಶೇಷವಾಗಿ ಶೇಷ ರೂಪದ ಸ್ಮರಣೆ ಬರುತ್ತೆ ಅಂತ. ಸಲಕ್ಷ್ಮಣ, ಲಕ್ಷ್ಮಣನಿಂದ ಸಹಿತವಾಗಿರತಕ್ಕಂಥ ಯಾರು? ಭರತಾಗ್ರಜ, ಲಕ್ಷ್ಮಣನಿಂದ ಸಹಿತನಾದ ಭರತನ ಅಣ್ಣ, ಅವನು ರಕ್ಷಿಸಲಿ ಅಂತ. ಇಲ್ಲಿ ಭರತ ಚಕ್ರ ಸ್ವರೂಪ, ಲಕ್ಷ್ಮಣ ಶೇಷ, ಭರತ ಚಕ್ರ ಸ್ವರೂಪ. ಅದರಿಂದ ಆಯುಧದ ಚಿಂತನೆ ಇದೆ ಇರಲಿ. ಭರತಾಗ್ರಜ ಅಂತ ಕೇಳಿದಾಗ ಬಹಳ ಜನ ಒಂದು ತಪ್ಪು ಅರ್ಥ ಮಾಡಿಕೊಳ್ತಾರೆ. ಭರತನ ಅಣ್ಣ ಅಂದರೆ
ನೇರ ಅಣ್ಣ ಅಲ್ಲ. ಭರತನ ಅಣ್ಣ ಲಕ್ಷ್ಮಣ, ಲಕ್ಷ್ಮಣನ ಅಣ್ಣ ರಾಮ. ಆದರೆ ಇಲ್ಲಿ ಸಲಕ್ಷ್ಮಣ ಅಂತ ಹೇಳಿದ್ರಿಂದ, ರಾಮ ಲಕ್ಷ್ಮಣ ಇಬ್ಬರು ಹೇಳಿದ್ರಿಂದ ಅವರಿಬ್ಬರು ಭರತನ ಅಗ್ರಜರು. ಭರತ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ರಾಮಾಯಣ ವ್ಯಾಖ್ಯಾನಕಾರರೇ ಹೀಗೆ ತಪ್ಪು ಬರೀತಾರೆ. ರಾಮ ಆದ್ಮೇಲೆ ಭರತ ಹುಟ್ಟಿದ, ಭರತ ಆದ್ಮೇಲೆ ಲಕ್ಷ್ಮಣ ಹುಟ್ಟಿದ, ಲಕ್ಷ್ಮಣ ಮತ್ತು ಶತ್ರುಘ್ನರು ಅವಳಿ ಒಟ್ಟಿಗೆ ಹುಟ್ಟಿದರು ಅಂತ. ಯಾಕೆಂದರೆ ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟಿದ ನವಮಿ ದಿವಸ. ಪುಷ್ಯೇ ಜಾತಸ್ತು ಭರತ, ಮಾರನೇ ದಿವಸ ದಶಮಿ ದಿವಸ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ. ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದರು. ಹಾಗೆ ಮತ್ತೆ ಹಾಗಾದ್ರೆ ಭರತ ದೊಡ್ಡವನು ಆಗಿರ್ಲೇಬೇಕಲ್ಲ, ಅವನು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವ. ಸರ್ಪೇ ಜಾತವುದು ಸೌಮಿತ್ರಿ, ಸರ್ಪ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಸೌಮಿತ್ರಿ, ಸುಮಿತ್ರೆ ಮಕ್ಕಳು ಹುಟ್ಟಿದರು ಅಂತ ವಾಲ್ಮೀಕಿ ಹೇಳ್ತಾರೆ. ಇದನ್ನು ಓದಿಕೊಂಡು ಎಲ್ಲರೂ ಕೂಡ ರಾಮ ನವಮಿ ಹುಟ್ಟಿದ್ದು, ಆಮೇಲೆ ಮರು ದಿವಸ ದಶಮಿ ದಿವಸ ಭರತ ಹುಟ್ಟಿದ್ದು, ಏಕಾದಶಿ ದಿವಸ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದ್ದು ಅಂತ ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಅರ್ಥ ಬರೆದಿದ್ದಾರೆ. ಆದರೆ ಇದು ಸರಿಯಲ್ಲ. ರಾಮ ಹುಟ್ಟಿದ ಮೇಲೆ ಭರತ ಹುಟ್ಟಿದ್ದಲ್ಲ, ಲಕ್ಷ್ಮಣ ಹುಟ್ಟಿದ್ದು. ಮತ್ತೆ ಪುಷ್ಯದಲ್ಲಿ ಅರೆ ಮಾರನೇ ದಿವಸದ ಪುಷ್ಯ ಅಂತ ಎಲ್ಲಿ ಹೇಳಿದ್ದಾರೆ ರಾಮಾಯಣದಲ್ಲಿ? 27 ದಿವಸಕ್ಕೊಮ್ಮೆ ಪುಷ್ಯ ಬರುತ್ತಲ್ಲೋ. ರಾಮ ಹುಟ್ಟಿದ ಮಾರನೇ ದಿವಸದ ಪುಷ್ಯ ನಕ್ಷತ್ರದಲ್ಲಿ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಾರ? ಹೇಳಿಲ್ಲ. ಇದು ವ್ಯಾಖ್ಯಾನದವರು ಮಾಡಿಕೊಂಡ ಗೊಂದಲ. ಆದ್ದರಿಂದ ರಾಮ ಹುಟ್ಟಿ ಕೆಲವು ತಿಂಗಳುಗಳ ನಂತರ, ಅಂದರೆ ಸುಮಾರು 4 ತಿಂಗಳ ನಂತರ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಹುಟ್ಟಿದ. ಅದರ ನಂತರ ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ. ಅದರ ನಂತರ ಮತ್ತೆ ಆಶ್ಲೇಷ, ಮತ್ತೆ 4 ತಿಂಗಳ ನಂತರ ಆಶ್ಲೇಷ, ಮುಂದಿನ ವರ್ಷ ಶತ್ರುಘ್ನ ಹುಟ್ಟಿದ. ಹಾಗಾಗಿ ರಾಮನಿಂದ ಲಕ್ಷ್ಮಣ 4 ತಿಂಗಳಿಗೆ ಸಣ್ಣವ, ಭರತ ಶತ್ರುಘ್ನರು 1 ವರ್ಷ 4 ತಿಂಗಳಿಗೆ ಸಣ್ಣವರು ಸುಮಾರಾಗಿ. ಹೀಗೆ ಅವರು ಮರುದಿವಸ ಹುಟ್ಟಿದವರಲ್ಲ. ರಾಜ್ಞಃ ಪುತ್ರಾಹ ಮಹಾತ್ಮಾನಃ ಚತ್ವಾರಃ ಜಜ್ಞಿರೇ ಪೃಥಕ್ ಅಂತ ಅವರು ಬೇರೆ ಬೇರೆ ಹುಟ್ಟಿದ. ಅವಳಿ ಮಕ್ಕಳು ಅನ್ನೋದೇ ತಪ್ಪು. ಲಕ್ಷ್ಮಣ ಶತ್ರುಘ್ನರು ಅವಳಿ ಮಕ್ಕಳಲ್ಲ, ಲವಕುಶರು ಅವಳಿ ಮಕ್ಕಳು ಅಂತ. ಇಡೀ ರಾಮಾಯಣದಲ್ಲಿ ಲಕ್ಷ್ಮಣ ಶತ್ರುಘ್ನರನ್ನ ಅವಳಿ ಮಕ್ಕಳು ಅಂತ ಹೇಳಲಿಲ್ಲ. ಅದು ಬೇರೆ ಒಂದು ಕಡೆ ಬಂದಿದೆ, ಬೇರೆ ಗ್ರಂಥದಿಂದ ಬಂದ ಕಟ್ಟುಕಥೆ. ಹಾಗಾಗಿ ಲಕ್ಷ್ಮಣಾಗ್ರಜ ಅಂತಂದ್ರೆ ಇಬ್ಬರು ಬಂದರು. ಸಲಕ್ಷ್ಮಣ, ಲಕ್ಷ್ಮಣ ಮತ್ತು ರಾಮ ಇಬ್ಬರು ಕೂಡ ಭರತಾಗ್ರಜ. ಭರತನಿಗೆ ಅಣ್ಣಂದಿರು ಲಕ್ಷ್ಮಣ. ಭರತ ಲಕ್ಷ್ಮಣನನ್ನು ಹೇಳುವಾಗ ಯಥಾ ಆರ್ಯೋ ಲಕ್ಷ್ಮಣಸ್ತಥಾ ಅಂತಾನೆ ರಾಮಾಯಣದಲ್ಲಿ. ನಮ್ಮ ಅಯ್ಯ ಲಕ್ಷ್ಮಣ, ಆರ್ಯ ಅಂದ್ರೆ ಅಯ್ಯ ಅಂತ ಹೇಳಿದಾಗೆ. ಚಿಕ್ಕವರಿಗೆ ಹೇಳ್ತಾರೆ ಅಯ್ಯ ಅಂತ, ದೊಡ್ಡವ್ರಿಗೆ ಹೇಳೋದಲ್ವ ಅಯ್ಯ ಅಂತ. ಆರ್ಯ, ಆರ್ಯನಾದ ಲಕ್ಷ್ಮಣ. ಅದು ಆರ್ಯ ಅಂತ ಅನ್ನೋದು ದೊಡ್ಡವರಿಗೆ, ವಯೋವೃದ್ಧರಿಗೆ ಹೇಳ, ಹೆಚ್ಚು ನಮಗಿಂತ ಹಿರಿಯರಿಗೆ ಹೇಳುವಂತಹ ಶಬ್ದ. ಹಾಗಾಗಿ ಇಲ್ಲಿ 3 ರೂಪವನ್ನು ಒಟ್ಟಿಗೆ ಹೇಳಿದರು. ಭರತ ಲಕ್ಷ್ಮಣ ಇಬ್ಬರಿಂದ ಸಹಿತನಾಗಿರ್ತಕ್ಕಂಥ, ಆದರೆ ಭರತನಿಂದ ಸಹಿತ ಅಂತ ಹೇಳಿಲ್ಲ, ಅಗ್ರಜನಾಗಿರ್ತಕ್ಕಂಥ ರಾಮ ನಮ್ಮನ್ನ ಪ್ರವಾಸದಲ್ಲಿ ರಕ್ಷಣೆ ಮಾಡಲಿ. ಯಾಕಂದ್ರೆ ಲಕ್ಷ್ಮಣ ಯಾಕೆ ಹೇಳಿದ ಗೊತ್ತಂಟ, ಪ್ರವಾಸಕ್ಕೆ ಒಟ್ಟಿ ಹೋದ ಅವನೇ ಅಲ್ವಾ. ಬರೇ ರಾಮ ಪ್ರವಾಸಕ್ಕೆ ಹೋಗಲೇ ಇಲ್ಲ, ಎಲ್ಲಿ ಹೋಗುವಾಗಲೂ, ಕಾಡಿಗೆ ಹೋಗುವಾಗ ನಾಡಿ ಎಲ್ಲಿ ಹೋದ್ರೂ ಒಟ್ಟಿಗೆ ಇದ್ದವ ಲಕ್ಷ್ಮಣ. ಅದನ್ನ ಸಲಕ್ಷ್ಮಣ ಅವ್ಯಾದ್ ಭರತಾಗ್ರಜೋ ಮಾಂ